ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ ಕೇಳಿ. 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗಿತು. ಆಮೇಲೆ ಅದಕ್ಕೆ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗಿತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಪ್ರಯಾಗ್ರಾಜ್ ಈಗ ಬರುವಂತ ಜೂನ್ ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರ್ ಅನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ ಕೇಳಿ. 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗಿತು. ಆಮೇಲೆ ಅದಕ್ಕೆ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗಿತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಪ್ರಯಾಗ್ರಾಜ್ ಈಗ ಬರುವಂತ ಜೂನ್ ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರ್ ಅನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ ಕೇಳಿ. 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗಿತು. ಆಮೇಲೆ ಅದಕ್ಕೆ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗಿತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಪ್ರಯಾಗ್ರಾಜ್ ಈಗ ಬರುವಂತ ಜೂನ್ ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರ್ ಅನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ ಕೇಳಿ. 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗಿತು. ಆಮೇಲೆ ಅದಕ್ಕೆ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗಿತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಪ್ರಯಾಗ್ರಾಜ್ ಈಗ ಬರುವಂತ ಜೂನ್ ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರ್ ಅನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ ಕೇಳಿ. 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗಿತು. ಆಮೇಲೆ ಅದಕ್ಕೆ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗಿತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಪ್ರಯಾಗ್ರಾಜ್ ಈಗ ಬರುವಂತ ಜೂನ್ ನಲ್ಲಿ ನಾವು
ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ ಕೆಲಸ. 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗಿತು. ಆಮೇಲೆ ಅದಕ್ಕೆ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗಿತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಈಗ ಬರುವಂತ ಜೂನ್ ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ ಕೆಲಸ. 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗಿತು. ಆಮೇಲೆ ಅದಕ್ಕೆ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗಿತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಈಗ ಬರುವಂತ ಜೂನ್ ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ ಕೆಲಸ. 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗಿತು. ಆಮೇಲೆ ಅದಕ್ಕೆ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗಿತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಈಗ ಬರುವಂತ ಜೂನ್ ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ.